ಈಗ ನಾನು ಒಬ್ಬನೇ ಹೇಳಿದ್ನ, ಕಾಂಗ್ರೆಸ್ ಅವರು ಎಷ್ಟು ಜನ ಹೇಳಿದ್ರು? ಅಲ್ಲಲ್ಲ, ನಾನು ಹೇಳಿರೋ ಭವಿಷ್ಯ ನಿಜ ಆಗಿದೆ. ಈಗಾಗಲೇ ಎಲ್ಲ ಪ್ರೋಸೆಸ್ ಶುರುವಾಗಿದೆಯಲ್ಲ, ಬದಲಾವಣೆಯ ಪ್ರೋಸೆಸ್ಸು. ಸಿದ್ದರಾಮಯ್ಯ ಯಾಕೆ ನಾನೇ ಇರ್ತೀನಿ ಯಾಕೆ ಹೇಳಬೇಕು? ಅವಶ್ಯಕತೆ ಇದೆಯಾ ಹೇಳೋಕ್ಕೆ? ಬದಲಾವಣೆ ಬಂದಿರೋದ್ರಿಂದ ನೆನ್ನೆನೇ ಹೇಳಿದಿರಲ್ಲ, ಅಗ್ರಿಮೆಂಟ್ ಇದೇನು ಲೀಸ್ ಅಷ್ಟೇ, ಲೀಸಲ್ಲಿದ್ದಾರೆ. ಲೀಸ್ ಅವಧಿ ಮುಗಿದ ತಕ್ಷಣ ಕೊಡಬೇಕು, ಕೊಡ್ತಾರೆ. ಶುರುವಾಗ್ಬಿಟ್ಟಿದೆಯಲ್ಲ ಅವಾಗೆ. ಇನ್ನೇನು ಎನಿ ಟೈಮ್ ಸಿದ್ದರಾಮಯ್ಯನೇ ಹೇಳಿದಾರಲ್ಲ, ಅವ ಯಾವಾಗ ಹೇಳಿದ್ರು ಕೇಂದ್ರದವ್ರು ಅವಾಗ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ನೋಡಪ್ಪ, ಕ್ರಾಂತಿ ಅಂತೂ ಶುರುವಾಯ್ತಲ್ಲ, ನವಂಬರ್ ಕ್ರಾಂತಿ ಅಂತ ನಾನು ಹೇಳಿದ್ದು. ನವಂಬರ್ ಕ್ರಾಂತಿ ಶುರುವಾಗಿದೆ, ಸಂತೋಷ ಬೀಳಿ. ಅದಕ್ಕೋಸ್ಕರ ಬದಲಾವಣೆ ಆಗ್ತಾಯ್ತಲ್ಲ. ಅದು ಡಿ ಕೆ ಶಿವಕುಮಾರ್ ಕೇಳಬೇಕು. ಅವ್ರು ಯಾರ್ಯಾರು ಮಾಡ್ಕೊಂಡಿದ್ರಲ್ಲ ಲೀಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು. ಅದು ಅವ್ರ ಪಾರ್ಟಿಯಲ್ಲಿ ಇರಬೇಕು, ಅದಕ್ಕೆ ಹೇಳ್ತಾವ್ರಷ್ಟೇ. ಅವ್ರ ಪಾರ್ಟಿ ಕಾಂಗ್ರೆಸ್ಸಲ್ಲಿ ಇದ್ದಾಗ ಅವರ ರಾಜಕೀಯ ಸಮಸ್ಯೆ ಅದು, ನಮಗೆ ಸಮಸ್ಯೆ ಅಲ್ಲ ಇದು. ಒದ್ದು ಕಿತ್ಕೊತೀನಿ ಅಂತ ಹೇಳಿದ್ರಲ್ಲ ಅಸೆಂಬ್ಲಿಯಲ್ಲಿ, ಒತ್ತು ಕಿತ್ಕೊಂಡು ಅವ್ರ ಪಾರ್ಟಿ ಆದ್ರೇನು ಯಾವ ಇದೇನು ಸಮಸ್ಯೆಗಳು? ಓಕೆನಾ? ಅವ್ರ ಕ್ಯಾರೆಕ್ಟರ್ ಹಂಗೆ, ಅದೇನೋ ಹೇಳ್ತಾರಲ್ಲ, ಹುಣಸೆ ಹಣ್ಣು ಅದೇನೋ ಹೇಳ್ತಾರಲ್ಲ, ಹಂಗೆ ಉಳಿ ಹೋಗಲ್ಲ ಅವ್ರದ್ದು. ಹಂಗೆ ಅವ್ರದ್ದೇ ಕರೆಕ್ಟ್, ಅದೇ ಹೇಳು. ಎಲ್ಲ ನವಂಬರ್ ಕ್ರಾಂತಿಗೋಸ್ಕರ ಕಾಯ್ತಾ ಇದ್ದಾರೆ ಅವರು. ಎಲೆಕ್ಷನ್ಗೂ ಅವರು ಅದೇ ಇದ್ಕೊಂಡ್ರೆ, ಈ ಕ್ರಾಂತಿ ಈ ವಾಂತಿ ಆತದ ಭ್ರಾಂತಿ ಆತದ, ಅದ್ರ ಮೇಲೆ ಈ ಎಲೆಕ್ಷನ್ಸ್ ಎಲ್ಲ ಮಾಡೋದು. ಈಗ ಆ ಪ್ರಾಬ್ಲಮ್ ಇದ್ದಾಗ ಹೇಳ್ತೀನಿ ನಾನು. ನಮಗೆ ನಾನೇನು ಹೇಳಿದ್ನ, ಕೊಟ್ಟ ಮಾತಿಗೆ ತಪ್ಪಿ ನಡಿಬಾರ್ದು. ಅದೇನೋ ವರ್ಲ್ಡ್ ಈಸ್ ವರ್ಲ್ಡ್. ನಾನು ಹೇಳಿದ್ನ ವರ್ಲ್ಡ್ ಈಸ್ ವರ್ಲ್ಡ್ ಅಂತ. ಮೊನ್ನೆನ ಭಾಷಣದಲ್ಲಿ ಹೇಳಿದ್ರು, ಯಾರು ಮಾತಿಗೆ ಬದ್ಧನಾಗಿರ್ತಾನೋ ಅವನೇ ನಿಜವಾದ ನಾಯಕ ಹೇಳ್ದ. ನಾನು ಹೇಳಿದ್ನ ಅದನ್ನು. CM ಇದ್ದ, ಮತ್ತೆ ಒತ್ತು ಕಿತ್ಕೊಂಡು ಅದೆಲ್ಲ ಫಸ್ಟ್ ಸ್ಟೆಪ್. ಅದು ಎರಡನೇ ಸ್ಟೆಪ್ ಅದೇನು ಹೇಳ್ತಾರಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ, ಹೆಣ ಹೊರಕ್ಕೆ ಮುಂದೆ ಆದರೇನು ಹಿಂದೆ ಆದರೆ ಅಂತ ನಾವಂತೀರಿ. ಆದರೆ ಡಿ ಕೆ ಶಿವಕುಮಾರ್ ನಾನೇ ಮುಂದೆ ಬರಬೇಕು, ಸಿದ್ದರಾಮಯ್ಯ ಹಿಂದೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಇಷ್ಟು ದಿನ ಮುಂದೆ ಓದ್ತಿದ್ದೀರ, ನಾ ಹಿಂದೆ ಬರ್ತೀನಿ ಅಂತ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ, ಪಾಪರಾಗಿದೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿರೋ ಯಾವ್ಯಾವ ಮುಖ್ಯಮಂತ್ರಿ ಇದ್ದರು ಅವರೆಲ್ಲ ಸಾಲ ಎಷ್ಟು ಮಾಡಿದರು? ಅವ್ರು ಸಾಲ ಮಾಡಿದ್ದಾರೆ ಎಲ್ಲರೂ. SM ಕೃಷ್ಣ, ದೇವರಾಜ ಅರಸು, ಕೆಂಗಲ್ ಅಂತ ಎಲ್ಲರೂ ಸಾಲ ಮಾಡಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, ಸಿದ್ದರಾಮಯ್ಯ ಒಬ್ಬರೇ ಆ ಎಲ್ಲ ಸಾಲಗಳನ್ನು ಮೀರಿಸ್ಬಿಟ್ಟರು. ಇದುವರೆಗೂ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ವರ್ಷವೂ ನನಗನ್ಸುತ್ತೆ 1,10,000 ಕೋಟಿ ಏನೋ ಸಾಲ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅಂದರೆ ಸಾಲದ ಸುಳಿಯಲ್ಲಿ ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ದಾರೆ. ಇಷ್ಟಾದಮೇಲೆ ಈ ಸರ್ಕಾರ, ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಧನ್ಯವಾದ. ನಾವು ಸೇರಿಸಲ್ಲ, ತೀರ್ಮಾನ ಮಾಡಿದ್ದೀವಿ, ನಾವು ಸೇರಿಸಲ್ಲ.